ನಾನು ನಿನ್ಗೆ ಹೇಳ್ತಾ ತಾನೆ, ಮದುವೆ ಆಗಿ ರೂಮ್ ಒಳಗಡೆ ಕರ್ಕೊಂಡ್ ಬಂದಿದ ತಕ್ಷಣ ಹೇಳ್ದೆ ಅಲ್ವಾ, ನೀನು ನಿನ್ನ ಪಾಡಿಗಿರು, ನಾನು ನನ್ನ ಪಾಡಿಗಿರ್ತೀನಿ ಅಂತ. ನಿನ್ಗೆ ಯಾವ ತೊಂದ್ರೆನೂ ಆಗಲ್ಲ ಅಂತ ಹೇಳಿದ್ದೆ ತಾನೆ. ಇವತ್ತವರೆಗೂ ನಾನ್ ನಿನ್ನ ವಿಷಯದಲ್ಲಿ ತಲೆ ಹಾಕಿದೀನಾ? ಹಾಕಿಲ್ಲ ತಾನೆ. ಹಾಗಿದ್ಮೇಲೆ ನೀನು ನನ್ನ ಪರ್ಸನಲ್ ವಿಷಯಕ್ಕೆ ಯಾಕೆ ತಲೆ ಹಾಕ್ತೆ? ಯಾಕೆ ನೀನ್ ಲಿಮಿಟ್ ದಾಟ್ ಬಂದೆ? ಚಿಕ್ಕ ಯಜಮಾನ್ರೆ, ಇವತ್ತಿನವರೆಗೂ ನಾನು ಯಾವ ಹದ್ದನ್ನು ಮೀರಿಲ್ಲ, ದಾಟೋದು ಇಲ್ಲ. ಆದ್ರೆ ನನ್ನ ಪರಿಸ್ಥಿತಿನ ನೀವು ಅರ್ಥನೂ ಮಾಡ್ಕೊಳ್ದೆ, ಕುಡಿಯೋದಿಕ್ಕೆ ಎಣ್ಣೆ ಸಿಕ್ಕಿಲ್ಲ ಅಂತ ಇಷ್ಟೊಂದೆಲ್ಲ ಕೋಪ ಮಾಡ್ಕೋತಾ ಇದ್ದೀರಲ್ಲ, ಇದ್ ಸರಿನಾ? ನಿಮ್ ಕಣ್ಣಿಗೆ ಕಾಣ್ತಿರೋದು ನಿಮ್ ಸಂತೋಷ ಮಾತ್ರ. ಬೇರೆಯವ್ರು ಹೆಂಗಾದ್ರೂ ಹಾಳಾಗೋಗ್ಲಿ ಅನ್ನೋ ಮನೆ ಹಾಳ್ಬೂತಿ ನಿಮಗ್ ಯಾಕೆ? ಯಾರ್ದೋ ಮೇಲಿನ ದ್ವೇಷಕ್ಕೆ ನನ್ ಜೀವನನ ಯಾಕೆ ಬಲಿ ತಗೋತಾ ಇದ್ದೀರಾ? ಕಾಳಜಿ ಇರೋ ವ್ಯಕ್ತಿ ಆಗಿದ್ದಿದ್ರೆ ನೀವು ಹೀಗೆಲ್ಲ ನಡ್ಕೋತಾ ಇರ್ಲಿಲ್ಲ. ನನಗೆ ಯಾರ ಮೇಲೂ ಕಾಳಜಿ ಇಲ್ಲ, ಯಾಕಂದ್ರೆ ನನ್ನ ಮೇಲೂ ಯಾರು ಕಾಳಜಿ ತೋರಿಸಿಲ್ಲ. ಹಾಗಿದ್ಮೇಲೆ ನಾನು ಯಾಕೆ ಬೇರೆಯವ್ರ ಮೇಲೆ ಕಾಳಜಿ ತೋರಿಸ್ಲಿ? ನನಗಿಷ್ಟ ಆಗಿದ್ದು, ನಾನು ಇಷ್ಟಪಟ್ಟಿದ್ದು ನನ್ನಿಂದ ಕಿತ್ಕೊಂಡಿದ್ದಾರೆ. ಹಾಗಿದ್ಮೇಲೆ ನಾನು ಇಷ್ಟಪಟ್ಟಿದ್ರಲ್ಲಿ ಪಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಏನ್ ತಪ್ಪಿದೆ? ಯಾರ್ ನಿಮ್ಗೆ ಮೋಸ ಮಾಡಿದಾರೋ, ಯಾರ್ ನಿಮ್ ಹತ್ರ ಏನೇನಾದ್ರೂ ಕಿತ್ಕೊಂಡಿದ್ದಾರೋ ಅವ್ರ ಹತ್ರ ಹೋಗಿ ನಿಮ್ ಕೋಪನ್ ತೋರಿಸಿ. ನಾನ್ ಏನ್ ಮಾಡಿದೀನಿ ಅಂತ ನನ್ನ ಹತ್ರ ಹೀಗೆಲ್ಲ ನಡ್ಕೋತಾ ಇದ್ದೀರಾ? ನಿಮ್ ಕಣ್ಣಿಂದ ದೂರ ಇದ್ದೋಳ್ ನಾನು. ನನಗೂ ನಿಮ್ಗೂ ಯಾವ ಸಂಬಂಧನೂ ಇರ್ಲಿಲ್ಲ. ಆದ್ರೂ ನನ್ ಬದುಕನ್ನ ಈ ತರ ಮಾಡಿದ್ದೀರಲ್ಲ, ಅದಕ್ಕೇನಂತ ಉತ್ತರ ಕೊಡ್ತೀರಾ? ನನ್ನ ಜೀವನದಲ್ಲಿ ನನ್ನ ಸಂಗಾತಿ ಇದೊಂದೇ. ನನ್ನ ಕಷ್ಟ ಸುಖ ಎಲ್ಲ ಇದ್ರ ಜೊತೆನೆ ಹಂಚ್ಕೊಂಡಿದ್ದೀನಿ, ಇದ್ರ ಜೊತೆನೆ ಬದುಕ್ತಾ ಇದ್ದೀನಿ. ಇದು ನನಗೆ ಮೋಸ ಮಾಡಿಲ್ಲ, ಯಾವತ್ತೂ ಮೋಸ ಮಾಡಿಲ್ಲ. ಅದಕ್ಕೆ ನಾನು ಕುಡ್ಕಾಗಿರೋದು. ಇವತ್ತವರೆಗೂ ಈ ಮನೆಯಲ್ಲಿ ಇದನ್ನ ಮುಟ್ಟೋ ಧೈರ್ಯನೂ ಯಾರು ಮಾಡಿರ್ಲಿಲ್ಲ. ಇವತ್ತು ನೀನು ಬರೀ ಮುಟ್ಟಿಲ್ಲ, ಇದನ್ನ ಒಡೆದಾಕಿ ಚೂರ್ ಚೂರ್ ಮಾಡಿದ್ಯಾ. ಯಾಕೆ? ನನ್ನ ಹೆಂಡತಿ ಅನ್ನೋ ಧೈರ್ಯನ. ಇವಾಗ ಹೇಳ್ತೀನಿ ಕೇಳು, ನೀನ್ ಯಾವಾಗ್ಲೂ ಹೇಳ್ತಿದ್ದೆ ಅಲ್ವಾ, ಹೆಂಡತಿ ತರ. ಹೌದು, ನೀನು ಹೆಂಡತಿ ಅಲ್ಲ, ಹೆಂಡತಿ ತರ ಅಷ್ಟೇ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಒಡೆದೋಗಿದೆ, ಎಲ್ಲ ನುಚ್ಚುಳಾಗೋಗಿದೆ. ಸಾರಿ ಕಣ್ರೋ, ಸಾರಿ. ಬರೀ ಒಂದ್ ತಾಳಿ ಕಟ್ಟಿದಕ್ಕೆ ನನ್ನ ಬಾಟ್ಲನ್ನೆಲ್ಲ ಹೊಡೆದಾಕ್ಬಿಟ್ಟಲ್ಲ. ಮನ್ಸ್ಲಾ ನೀನು? ಇಷ್ಟು ದಿನ ನೀವೆಲ್ಲ ನನ್ನ ಬದುಕಿಸ್ಕೊಂಡಿದ್ದೀರ ಕಣ್ರೋ. ಆದ್ರೆ ನಾನೇ ನಿಮ್ಮನ್ನು ಉಳಿಸ್ಕೊಳಕ್ಕಾಗ್ಲಿಲ್ಲ. ಸಾರಿ ಕಣ್ರು, ನನ್ ತಪ್ಪಾಯ್ತು. ಇನ್ಯಾವತ್ತೂ ಹಿಂಗಾಗೋದಕ್ಕೆ ಬಿಡಲ್ಲ. ನಿಮ್ಮನ್ನೆಲ್ಲ ಹಿಂಗ್ ಮಾಡಿದವ್ರಿಗೆ